ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿ ಜನವರಿ 6, 7, 8ರಂದು ನೆರವೇರಿದಂತಹ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವವು ಸಮಸ್ತ ಭಕ್ತ ಬಾಂಧವರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. 3ನೆಯ ದಿನದಂದು ಕಳೆದ 25 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಳಿಸಿ ಜಾತ್ರಾ ಮಹೋತ್ಸವ ನೆರವೇರಿಸಿದಂತಹ ತಾಯಿಯ ಕಾಷ್ಟದ ವಿಗ್ರಹವನ್ನು ಅಲಂಕೃತ ಟ್ರ್ಯಾಕ್ಟರ್ನ ಮಂಟಪದಲ್ಲಿ ಇರಿಸಿಕೊಂಡು ಉಧೋ ಉಧೋ ಎಂಬ ಉದ್ಘೋಷದೊಂದಿಗೆ ಬಿಡುಮಾರಿ ದೇವಿಯ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯವನ್ನು ನೆರವೇರಿಸುವ ಸಲುವಾಗಿ ಗ್ರಾಮದಲ್ಲಿ ದೇವಿಯ ಮೆರವಣಿಗೆ ನೆರವೇರಿಸುವ ಮೂಲಕ ಗ್ರಾಮದ ಹೊರಭಾಗದಲ್ಲಿರುವಂತಹ ವನದಲ್ಲಿ ತಾಯಿಯನ್ನು ಬೀಳ್ಕೊಡುವ ಮೂಲಕ ಗ್ರಾಮದ ಭಕ್ತ ಬಾಂಧವರು ಸ್ವಗ್ರಾಮಕ್ಕೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಒಳಗಡೆಗೆ ಹೊಸದಾಗಿ ನಿರ್ಮಾಣ ಮಾಡಿಸಿದಂತಹ ತಾಯಿಯ ಕಾಷ್ಟದ ವಿಗ್ರಹವನ್ನು ದೊಣ್ಣೆ ಕೆಂಚಮ್ಮ ದೇವಿಯ ಸನ್ನಿಧಾನದಲ್ಲಿ ಇರಿಸಿ ಭಕ್ತಿಯಿಂದ ಪೂಜಾ ಕೈಂಕರ್ಯವನ್ನು ನೆರವೇರಿಸುವ ಮೂಲಕ ಭಂಡಾರದ ತಂಡಿಗೆ ಸೇವೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಅಲಂಕೃತ ಮಂಟಪದ ಟ್ರ್ಯಾಕ್ಟರ್ ಮೂಲಕ ದೇವತೆಯ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಭಕ್ತ ಬಾಂಧವರು ಉಧೋ ಉಧೋ ಎಂಬ ಉದ್ಘೋಷದೊಂದಿಗೆ ಅರಿಶಿಣ ಕುಂಕುಮ ಭಂಡಾರವನ್ನು ಎರಚುವ ಮೂಲಕ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದು ಈ ರೀತಿಯಾಗಿ ಮೂಡಿಬಂದಂತಹ ವಿಶೇಷವಾದ ಪ್ರಸಂಗವಾಗಿದೆ. ಜಾತ್ರಾ ಮಹೋತ್ಸವದಲ್ಲಿ ಕ್ರೀಡಾ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಮನರಂಜನಾ ಚಟುವಟಿಕೆಗಳು ಸಾಧನೆಗಳನ್ನು ಆಯೋಜನೆ ಮಾಡುವಂಥದ್ದು ಕೂಡ ಜಾತ್ರಾ ಮಹೋತ್ಸವದ ವಿಶೇಷವಾಗಿದೆ. ಕುಳಗಟ್ಟೆ ಗ್ರಾಮದಲ್ಲಿ ಹಮ್ಮಿಕೊಂಡಂತಹ ಪಂಚದೇವತೆಯರ ಜಾತ್ರೆಯ ನಿಮಿತ್ತವಾಗಿ ಧಾರ್ಮಿಕ ಆಚರಣೆ ಹಾಗೂ ಮನರಂಜನಾತ್ಮಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಭಕ್ತ ಬಾಂಧವರ ಸಹಕಾರದೊಂದಿಗೆ ನೆರವೇರಿದ್ದು ವಿಶೇಷವಾಗಿ ಪ್ರಸ್ತುತಪಡಿಸಲಾಗಿದೆ. ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ನಮಸ್ಕಾರಗಳು.